ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿನಲ್ಲಿ ಬಂಪರ್ ಸೂಪರ್ ಡೂಪರ್ ಎಕ್ಸ್ಪೈರಿ 23,000 ಏನು ಒಂದು ಹೊಸ ಸಾವಿರ ಇದೆ. ಅದಕ್ಕೆ 7 ಹೆಜ್ಜೆ ಬಾಕಿ ಇರೋದು. 7 ಪಾಯಿಂಟ್ ಇವತ್ತೇನಾದ್ರು ಟಚ್ ಆಗಿಬಿಟ್ಟಿತ್ತು ಅಂದರೆ 23,000 ಒಂದು ಹೊಸ ಸಾವಿರ ಮೈಲಿಗಲ್ಲನ್ನು ನಾವು ನೋಡ್ತಾ ಇದ್ವಿ. ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಬುಲ್ಲಿಶ್ ಎಕ್ಸ್ಪೈರಿ ಇವತ್ತಾಗುತ್ತೆ ಅಂತ. ಒಂದು ಸೈಡ್ ವೇಸ್ ದಿನ ಉಳಿಬೋದು ಅಂತ ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ. ಏನೇನಿತ್ತು ಮಾರ್ಕೆಟಲ್ಲಿ ರನ್ನಿಂಗ್ ಅಂತ ನೋಡ್ತಾ ಹೋಗೋಣ. ಗ್ರೀನ್ ಎಲ್ಲ ಕಡೆ ಗ್ರೀನ್ ಇವತ್ತು. ಆದರೆ ಟಾಪ್ ಗೇನರ್ ಅಂದರೆ ಅದಾನಿ ಎಂಟರ್ಪ್ರೈಸಸ್ ಅಂತ ಕಾಣಿಸ್ತಾ ಇದೆ. 7.84% ಅಪ್ ಮೂವ್ಮೆಂಟ್ ಬಂದಿದೆ ಅದಾನಿ ಎಂಟರ್ಪ್ರೈಸಸ್ಸಲ್ಲಿ ಇವತ್ತು. ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. 2% 3% ಸುಮಾರು ಕಂಪ್ನಿಗಳಲ್ಲಿ ಬಂದಿದೆ. ಆಟೋ ಸೆಕ್ಟ್ರು, ಬ್ಯಾಂಕಿಂಗ್ ಸೆಕ್ಟ್ರು, ಎಲ್ಲ ಸೆಕ್ಟ್ರು ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡಿತ್ತು. ಆದರೆ ಇರೋದರಲ್ಲಿ ಸ್ವಲ್ಪ ಫ್ಲಾಟ್ ಅಂತ ಇದ್ದಿತ್ತು ಅಂತಂದರೆ ಫಾರ್ಮಾ ಸೆಕ್ಟ್ರು. ಸೊ ಫಾರ್ಮಾ ಸೆಕ್ಟ್ರಲ್ಲಿರುವಂಥ ಸನ್ ಫಾರ್ಮಾ 2.87% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ. ಮೊದಲನೇದಾಗಿ ನಿಫ್ಟಿನಲ್ಲಿ. ಸೊ ನಿಫ್ಟಿನಲ್ಲಿ ನೆನ್ನೆ ಏನಂತ ಮಾತಾಡ್ಕೊಂಡಿದ್ವಿ, ಈ ಒಂದು 22,600 ಏನೋ ಒಂದು ಝೋನ್ ಇದೆ ಅಲ್ಲಿ ತನಕ ಬಂದು ಮಾರ್ಕೆಟು ಟೆಸ್ಟ್ ಮಾಡಿ ಹೋಗಿದೆ. ಏನೇನು ಮಾಡಬೇಕು ಎಲ್ಲ ಮಾಡಾಗಿದೆ. ನಾಳೆ ಏನಾದರೂ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಡ್ತು ಅಂತಂದರೆ 22,800 ಈ ಹೈನ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಇತ್ತು. ಸೊ ಎಕ್ಸ್ಪೆಕ್ಟೇಷನ್ ಇವತ್ತು 22,800 850 ಇಷ್ಟೇ ಇರುತ್ತೆ ಅಂತಿತ್ತು. ಆದರೆ ಮಾರ್ಕೆಟು ಅದಕ್ಕಿಂತ ಒಂದು 100 ಪಾಯಿಂಟ್ಗಳ ಮೇಲ್ಗಡೆ ಒಂದು ಸೂಪರ್ ಆಗಿರುವಂಥ ಬುಲ್ಲಿಶ್ ಕ್ಯಾಂಡಲನ್ನು ಮಾಡಿದೆ. ಈಗ ಇದು ಬ್ರೇಕ್ಔಟ್ ಫೇಲ್ಯೂರಾ ಅಥವಾ ಇಲ್ಲಿಂದ ವಾಪಸ್ ಕಂಟಿನ್ಯೂ ಆಗುತ್ತಾ ಮೂಮೆಂಟು ಅಂತ ನೋಡೋದಾದ್ರೆ ನೋಡ್ತಾ ಬರೋದಾದ್ರೆ ನೀವು 21,800 23,000 ಸರಿಸುಮಾರು 1,200 ಪಾಯಿಂಟ್ಸು ನಾನ್ ಸ್ಟಾಪ್ ರ್ಯಾಲಿ ಆಗಿದೆ. ಎಲ್ಲೂ ನಿಂತಿಲ್ಲ. ನಿಫ್ಟಿನಲ್ಲಿ ಕಂಟಿನ್ಯೂಸ್ ಆಗಿ ಬುಲ್ಲಿಶ್ ಆಗಿ ಮೂವ್ಮೆಂಟ್ ಆಗ್ತಾ ಹೋಗಿದೆ. ಸೊ ಈಗ ಇದು ಬ್ರೇಕ್ಔಟ್ ಫೇಲ್ಯೂರ್ ಆಗಬೇಕು ಅಂತಂದರೆ ನಾಳೆ ಯಾವುದೇ ಕಾರಣಕ್ಕೂ ಈಗೇನು ಒಂದು ಇಲ್ಲಿ ಸದ್ಯದಲ್ಲೇ ಇತ್ತಲ್ಲ 22,800 750 ಈ ಝೋನ್ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಬಾರ್ದು. ಯಾಕೆಂದರೆ ನಾಳೆ ವೀಕೆಂಡು ಶುಕ್ರವಾರ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ಇದು ಮತ್ತೆ 22,800 750 ಈ ಝೋನ್ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಯಿತು ಅಂದರೆ ನಾಳೆ ಇದು ಒಂದು ಬ್ರೇಕ್ಔಟ್ ಫೇಲ್ಯೂರ್ ಆಗಿದೆ ಅಂತ ನಾವು ಅನ್ಕೋಬಹುದು. ಬಟ್ ಇದಕ್ಕಿಂತ ಮೇಲ್ಗಡೆ ಎಲ್ಲಿ ತನಕ ಉಳಿಯುತ್ತೋ ಅಲ್ಲಿ ತನಕ ಪಾಸಿಟಿವ್ ಆಗಿರಿ. ದಯವಿಟ್ಟು ಪೊಸಿಷನ್ನ ನಾಳೆ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ವೀಕೆಂಡ್ ಇರುತ್ತೆ, ಎಲೆಕ್ಷನ್ ಟೈಮು, ವಿಕ್ಸು ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ತುಂಬ ಡೇಂಜರ್ಸ್ ಇವಾಗ ಪೊಸಿಷನ್ನ ಕ್ಯಾರಿ ಮಾಡುವಂಥದ್ದು. ಮಾಡಿದ್ರೂ ತುಂಬ ಸಣ್ಣ ಪ್ರಮಾಣದಲ್ಲಿ ನೀವು ಕ್ಯಾರಿ ಮಾಡಬೇಕು. ವಿಕ್ಸು ತುಂಬ ಚೆನ್ನಾಗಿರೋದ್ರಿಂದ ಆಪ್ಷನ್ ಬೇರ್ಸಿಗೆ ಯಾವ್ದಾದ್ರು ನಿಮ್ಮ ಕಡೆ ವರ್ಕೌಟ್ ಆದರೆ ಆಗುತ್ತೆ. ಆದರೆ ಅದೇ ಕಾರಣಕ್ಕೋಸ್ಕರ 50% ಪ್ರಾಬಬಿಲಿಟಿನಲ್ಲಿ ಯಾವುದೋ ಒಂದು ಕಡೆ ಹೈಯೆಸ್ಟ್ ಸಾವಿರಾರು ಕ್ವಾಂಟಿಟಿಗಳಲ್ಲಿ ಬೆಟ್ ಮಾಡೋದು ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಬೆಟ್ಟಿಂಗ್ ಅಲ್ಲ ಇದು, ಅದಕ್ಕೆ ಬೇರೆನೇ ಬಜಾರ್ ಇದೆ ಆಯಿತಾ. ಆ ಬಜಾರಲ್ಲಿ ಮಾಡ್ಕೊತಾರೆ. ಇದರಲ್ಲಿ ಬೇಕಾಗಿಲ್ಲ. ಸೊ ಬೆಟ್ಟಿಂಗ್ ಮಾಡೋಕ್ಕೆ ಹೋಗ್ಬಿಡಿ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ಏನು ಹೇಳುತ್ತೋ ಆ ಕಡೆಗೆ ಹೋಗೋದನ್ನು ನೋಡ್ತಾ ಹೋಗೋಣಂತೆ. ಸೊ 22,800 ಬಂದು ಇವತ್ತೇನಾದ್ರು ಟೆಸ್ಟ್ ಮಾಡಿತ್ತು ಅಂತಂದರೆ ಏನಾಗ್ತಿತ್ತು, ಒಂದು ಟ್ರಿಪಲ್ ಟಾಪ್ ಫಾರ್ಮೇಷನ್ ಆಗುವಂಥ ಸಾಧ್ಯತೆ ಇತ್ತು ಅಂತ ಮಾತಾಡ್ಕೊಂಡಿದ್ವಿ. ಆದರೆ ಇವತ್ತೇನಾಗಿದೆ, ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತೊಬ್ಬರು ಕಮೆಂಟ್ ಮಾಡಿ ಕೂಡ ಕೇಳಿದ್ರು, ಸರ್ ನೀವು 22,850 ಅಂತಂದರೆ ನನಗೆ 22,850 ಏನು ಪ್ರಾಬ್ಲಮ್ ಇಲ್ಲ ಇವತ್ತು ಕ್ಯಾರಿ ಮಾಡೋಕ್ಕೆ ಅನ್ನೋ ಥರನೇ ಇತ್ತು ಉದ್ದೇಶ. ಯಾಕೆಂದರೆ ಅಂದರೆ ನೀವು ಇಂಟ್ರಾಡೇ ಪೊಸಿಷನ್ ಕ್ಯಾರಿ ಮಾಡಿದ್ರಿ. ಇಲ್ಲಿ 22,800 850 ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತಲ್ಲ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ವಾಪಸ್ ಇದು ಬಂದು 22,800 750 ಈ ಝೋನ್ ಇದೆಯಲ್ಲ ಇಲ್ಲಿ ಕ್ಲೋಸಿಂಗ್ ಆಗ್ಬೋದು ಅಂತಿತ್ತು. ಬಟ್ ಮಾರ್ಕೆಟ್ ಏನು ಮಾಡಿದೆ, ಬಸ್ ಸ್ಟ್ಯಾಂಡ್ನ ಬ್ರೇಕ್ಔಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಯಿತು. ಆಲ್ಮೋಸ್ಟ್ 23,000 ತನಕ ಹೋಯಿತು. ಸೊ ಅಲ್ಲಿ ಸ್ಟಾಪ್ ಲಾಸ್ನ ತೊಗೊಳ್ಳೇಬೇಕಾಗಿತ್ತು. ಇವತ್ತು ನಾನು ಕೂಡ ಎಂಟ್ರಾದಾಗ 22,800 850 ಕಾಲ್ ರೇಟಿಂಗ್ ಇದ್ದೆ. ಬಟ್ ಈ ಪೊಸಿಷನ್ ಒಂದ್ಸಲ ನಿಮಗೆ ಎಕ್ಸಿಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನಿಮಗೆ. ಆ ಟೈಮಲ್ಲಿ ಎಕ್ಸಿಟ್ ಮಾಡ್ಕೊಳ್ಳೇಬೇಕಾಯಿತು. ಇಲ್ಲ ಅಂತಂದರೆ ದೊಡ್ಡ ಲಾಸ್ ಆಗುವಂಥ ಸಾಧ್ಯತೆ ಇತ್ತು. ಬಟ್ ಅದಕ್ಕೆ ಹೇಳ್ತಾ ಇರೋದು ಕ್ವಾಂಟಿಟಿನ ದಯವಿಟ್ಟು ಕಮ್ಮಿ ಇಟ್ಕೊಳ್ಳಿ ಅಂತ. ಇವತ್ತು ಎಕ್ಸ್ಪೆಕ್ಟೇಷನ್ ಇದ್ದು ಮಾರ್ಕೆಟ್ ಒಳಗಡೆ ಬರುವಂಥ ಸಾಧ್ಯತೆ ಇದೆ ಅಥವಾ ಒಂದು ಸೈಡ್ ವೇಸಲ್ಲಿರುತ್ತೆ ಅನ್ನೋ ಒಂದು ಪಾಸಿಬಿಲಿಟಿ ಇತ್ತು. ಆದರೆ ಮಾರ್ಕೆಟು ಎರಡಲ್ಲದನ್ನು ಉಲ್ಟಾ ಮಾಡಿಕೊಂಡು ಮೇಲ್ಗಡೆ ಹೋಗಿದೆ. ಐ ಥಿಂಕ್ ನಿನ್ನೆ ಮಿಸ್ಟರ್ ಕರ್ನಾಟಕ ಅವರು ಕಮೆಂಟ್ ಮಾಡಿದ್ರು, ಬ್ಯಾಂಕ್ ನಿಫ್ಟಿ ಹೊಸಲು ದಾಟ್ತಾ ಇಲ್ಲ, ಸದ್ಯದಲ್ಲೇ ದಾಟುತ್ತೆ ಅಂತ. ಎಸ್ ಸರ್, ಇವತ್ತು ಬ್ಯಾಂಕ್ ನಿಫ್ಟಿ ಹೊಸಲು ದಾಟಿದೆ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ನಿಫ್ಟಿನ ಆರಾಮಾಗಿ ಮೇಲೆ ಕರ್ಕೊಂಡು ಹೋಯಿತು. ವೆಯ್ಟ್ ಮಾಡ್ತಾ ಇತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬರಲಿ ಅಂತ. ಈಗ ಅದು ಆಗಿದೆ. ಹೇಗೇನು ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಸಿಂಕ್ ಆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ನಾನು ನೋಡೋದಾದರೆ ಒನ್ ಡೇ ಕ್ಯಾಂಡಲಲ್ಲಿ ಅಂತ ನೀವು ನೋಡೋದಾದರೆ ನೋಡಿ, ಇಲ್ಲಿ 1 ಅವರಲ್ಲಿದೆ. ಈಗ ಒನ್ ಡೇ ಕ್ಯಾಂಡಲ್ ನೋಡೋದಾದರೆ 48,300 ಅನ್ನೋದು ರೆಸಿಸ್ಟೆನ್ಸ್ ಅಂತ ಹಿಂದಿಂದನೂ ಮಾತಾಡ್ಕೊತ ಬಂದಿದ್ವಿ. ಮಲ್ಟಿಪಲ್ ಟೈಮ್ಸ್ ಹೋಗಿರುವಂಥ ಲೆವೆಲು. ಸೊ ಎಲ್ಲೋ ಲೈನ್ ಇದು. ಸೊ 48,300 ಈಗ ಕನ್ಸಿಡರಬಲ್ ಆಗಿ ಬೀಟ್ ಮಾಡಿ ಮೇಲ್ಗಡೆ ಬಂದಿದೆ. ನೆಕ್ಸ್ಟ್ ಏನು ಅಂತಂದರೆ ಹಾಗಾದರೆ 49,000 ಈ ಟಾರ್ಗೆಟ್ ಇದೆಯಲ್ಲ, 49,000 ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದಕ್ಕಿಂತ ಮೇಲ್ಗಡೆ ಹೋದರೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಆಲ್ ಟೈಮ್ ಹೈನೇ ಇರೋಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ, ನಿನ್ನೆ ನೋಡಿ ಇಲ್ಲಿ ಟಚ್ ಆಗಿತ್ತು. ಯಾವಾಗ ಈ ಝೋನಿಗೆ ಬಂದು ಟಚ್ ಆಗುತ್ತೋ ಒಂದು ಶಾರ್ಪ್ ಆಗಿ ಅಪ್ ಮೂವ್ಮೆಂಟ್ ಬರುತ್ತೆ. ಈ ಥರ ಕ್ಯಾಂಡಲ್ಗಳು ಬರುತ್ತೆ. ಆ ರೀತಿ ಬಂದಿದೆಯಾ, ಇವತ್ತು ಬಂತು, ಆ ಒಂದು ಫಾಲೋ ಅಪ್ ಬಂದಿರೋ ಥರ ತೋರಿಸಿದೆ. ಸೊ ಈ ಥರ ಆದರೆ ಯೂಶಲಿ ನೋಡಿ ಮೇಲ್ಗಡೆ ಹೋಗಿರುವಂಥ ಉದಾಹರಣೆನೇ ಜಾಸ್ತಿ ಇದೆ. ಇದರಿಂದ ಫಾಲೋ ಅಪ್ ತೊಗೊಂಡು ಎಲ್ಲಿ ತನಕ ಹೋಗುತ್ತೆ, ಆ ಅಪ್ಪರ್ ಚಾನಲ್ ಏನಿದೆಯಲ್ಲ ಅದನ್ನೇ ಟೆಸ್ಟ್ ಮಾಡೋಕ್ಕೆ ಹೋಗುತ್ತೆ. ಆ ಅಪ್ಪರ್ ಚಾನಲ್ ಹೋಗಬೇಕು ಅಂತಂದರೆ ಬ್ಯಾಂಕ್ ನಿಫ್ಟಿ ಮತ್ತೆ ಒಂದು ಆಲ್ ಟೈಮ್ ಹೈಗೆ ಹೋಗುವಂಥ ಸಾಧ್ಯತೆ ಇದೆ. ಬಟ್ ರಿಜೆಕ್ಷನ್ ಆಗಬೇಕು, ಕೆಳಗಡೆ ಬರಬೇಕು ಅಂದರೆ ಎಗೇನ್ ಸೇಮ್ ಇದರಲ್ಲೂ ಕೂಡ ಪ್ರಿನ್ಸಿಪಲ್ಲು 48,300 ಕೆಳಗಡೆ ಬಂದು ನಾಳೆ ಯಾವುದೇ ಕಾರಣಕ್ಕೂ ಕ್ಲೋಸಿಂಗ್ ಆಗಬಾರ್ದು. ಸೊ 48,300 ಕೆಳಗಡೆ ಬಂದು ಏನಾದ್ರು ಕ್ಲೋಸಿಂಗ್ ಆಯಿತು ಅಂತಂದರೆ ಇದನ್ನು ನಾವು ಬ್ರೇಕ್ಔಟ್ ಫೇಲ್ಯೂರ್ ಅಂತ ಓದ್ಬೋದು. ಈ ಸಲ ಪ್ಯಾಟರ್ನ್ ಬ್ರೇಕ್ ಆಗ್ತಾ ಇದೆ, ಇಲ್ಲಿಂದ ಕೆಳಗಡೆ ಹೋಗುತ್ತೆ ಅಂತ ಓದ್ಬೋದು. ಈ ಚಾನಲ್ನ ಬ್ರೇಕ್ ಆಗ್ತಾ ಇದೆ ಅಂತ ಓದ್ಬೋದು. ಸೊ ಎಲ್ಲಿ ತನಕ ಅದಾಗೋದಿಲ್ಲ ಅಲ್ಲಿ ತನಕ ಈ ಚಾನಲ್ ತನಕ ಹೋಗುವಂಥ ಸಾಧ್ಯತೆ ಇದೆ ಅಂತ ಅಂದ್ಕೊಂಡು ಓದಬೇಕು. ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಈಸಿಯಾಗಿದೆ ಟ್ರೇಡ್ ಮಾಡಲಿಕ್ಕೆ. ಯಾಕೆ ಅಂತಂದರೆ ನಮಗೆ ಮೇಲ್ಗಡೆ ಲೆವೆಲ್ಗಳು ಕಾಣಿಸ್ತಾ ಇದೆ, ನಿಫ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಆಲ್ ಟೈಮ್ ಹೈಗೆ ಬಂದಿದ್ದೀವಿ. ಬಟ್ ಖಂಡಿತವಾಗ್ಲೂ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಇರೋ ತನಕ ನಿಫ್ಟಿ ಕೂಡ ಮೇಲ್ಗಡೆ ಹೋಗ್ತಾನೆ ಹೋಗುತ್ತೆ. ಬಟ್ ಇಲ್ಲಿ ಕ್ಲಿಯರ್ ಆಗಿ ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂತ ಕಾಣಿಸ್ತಾ ಇರೋದು ಅಂದರೆ
49,000 ಲೆವೆಲ್ಲು. ಸೊ 49,000 ಲೆವೆಲ್ನ ದಾಟ್ತು ಅಂತಂದರೆ ನೆಕ್ಸ್ಟ್ 49,500, ಆಮೇಲೆ 50,000 ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸೊ ನೋಡೋಣ ನಾಳೆ ಯಾವ ರೀತಿ ಮಾರ್ಕೆಟು ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಬಟ್ ಸದ್ಯಕ್ಕೆ ಪಾಸಿಟಿವ್ ಆಗಿರಿ, ಯಾಕೆಂದರೆ ಇವತ್ತು ತುಂಬ ಒಂದು ಪಾಸಿಟಿವ್ ಥರದಲ್ಲಿ ಕ್ಲೋಸಿಂಗ್ ಆಗಿದೆ, ಎಲ್ಲೂ ಕೂಡ ಒಂದು ನೆಗೆಟಿವ್ ಬಾರೇ ಬಂದಿಲ್ಲ ನೋಡಿ. ಇಲ್ಲಿಂದ ನೆನ್ನೆ ಏನು ಒಂದು ಕಂಟಿನ್ಯೂಷನ್ ಬರೀತು, ಅದಕ್ಕೆ ಫುಲ್ ಫಾಲೋ ಅಪ್ ತೊಗೊಂಡೇ ಹೋಗಿದೆ ಬ್ಯಾಂಕ್ ನಿಫ್ಟಿ. ಸೂಪರ್ ಆಗಿರೋಂಥ ಮೂಮೆಂಟು ಆಗಿದೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಒಂದು ಮೂಮೆಂಟ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಮಿಡ್ ಕ್ಯಾಪ್ ನಿಫ್ಟಿ ಏನೋ ಒಂದು ಆ ಥರದ್ದು ಮಾಡಿಲ್ಲ, ಅಂದರೆ ಒಂದು ಒಳಗಡೆ ಬರೋಕ್ಕೆ ಶುರು ಆಯಿತು. ಸೊ ಹಾಗಾಗಿ ಇದು ಒಳಗಡೆ ಮತ್ತೆ ಸೈಡ್ ವೈಸ್ ಎಲ್ಲ ಮುಗಿಸ್ತಾ ಇದ್ದಾರೆ ಅಂತ ನಾನು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಬಟ್ ಆಮೇಲೆ ನೋಡಿದ್ರೆ ಸೊ ನೋಡಿ ಮೇಲ್ಗಡೆ ಹೋಗಿದೆ, ಅಂದರೆ ತುಂಬ ಏನು ಜಾಸ್ತಿ ಮೇಲ್ಗಡೆ ಹೋಗಿಲ್ಲ, ಬಟ್ ಮೇಲ್ಗಡೆ ಹೋಗಿದೆ. ಬಟ್ ಏನು ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಆ ಬಸ್ ಸ್ಟ್ಯಾಂಡ್ ಝೋನಿಂದ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ. ಸೊ ನಾಳೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ, ಯಾಕೆಂದರೆ ಈ ಒಂದು ಏನು ರೆಸಿಸ್ಟೆನ್ಸ್ ಇತ್ತು ಅದರ ಮೇಲ್ಗಡೆ ಬಂದು ಕೂತಿರೋದ್ರಿಂದ. ಸೊ ನೋಡ್ತಾ ಹೋಗೋಣಂತೆ. ಬಟ್ 11,000 ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ, ಆಲ್ ಟೈಮ್ ಹೈಯಲ್ಲಿದೆ. ಬಟ್ ಒಂದು ಒಳ್ಳೆ ಮೂಮೆಂಟ್ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆ, ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಸೊ ಇಲ್ಲಿ ಕೆಳಗಡೆ ತೊಗೊಂಬಂದ್ರು ಮೇಲ್ಗಡೆ ತೊಗೊಂಡು ಕ್ಲೋಸ್ ಆಗ್ತದೆ ನೋಡಿ, ಕೆಳಗಡೆ ತೊಗೊಂಬಂದು ಮೇಲ್ಗಡೆ ಇದು ಒಂದು ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿಬೋದು, ಯಾಕೆಂದರೆ ಆದರೆ ಹ್ಯಾಂಗಿಂಗ್ ಮ್ಯಾನಿಗೆ ಕನ್ಫರ್ಮೇಷನ್ ಬಂದಿಲ್ಲ ನೋಡಿ. ಮೇಲ್ಗಡೆ ಜಾಗದಲ್ಲಿ ಈ ಥರ ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಬಂತು ಅಂತಂದರೆ ಅದನ್ನ ನೆಗೆಟಿವ್ ಪ್ಯಾಟರ್ನ್ ಅಂತ ಹೋಗ್ತಾರೆ ಅನ್ಸ್ಬೋದು ನಿಮಗೆ, ಇಲ್ಲಿಂದ ಮೇಲ್ಗಡೆ ತೊಗೊಂಡೋಗಿರ್ತಾರಲ್ಲ ಹೆಂಗೆ ಅಂತ. ಬಟ್ ಇನ್ನು ನೆಗೆಟಿವ್ ಪ್ಯಾಟರ್ನ್ ಅಂತಾರೆ, ಹಾಗಾಗಿ ಇದನ್ನ ಅಷ್ಟೊಂದು ರಿಲೇ ಆಗಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಹ್ಯಾಮರ್ ಬಂತು ಅಂತಂದರೆ ಅದನ್ನ ನಾವು ರಿಲೇ ಮಾಡ್ತಾ ಹೋಗ್ಬೋದು, ಬಟ್ ಹ್ಯಾಂಗಿಂಗ್ ಮ್ಯಾನ್ ಅಷ್ಟು ರಿಲೇಬಲ್ ಆಗೋಕ್ಕಾಗಲ್ಲ. ಅಗೇನ್ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಸೊ ಕನ್ಫರ್ಮೇಷನ್ ಸಿಗಬೇಕು ಅಂತಂದರೆ ಇದು ಮತ್ತೆ 11,300 ಅಥವಾ ಝೋನ್ಗಿಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಆಗ ನೆಗೆಟಿವ್ ಆಗಿದೆ ಅಂತ ಓದ್ತಾ ಹೋಗ್ಬೋದು, ಬ್ರೇಕ್ಔಟ್ ಫೇಲ್ಯೂರ್ ಆಗಿದೆ ಅಂತ ಓದ್ತಾ ಹೋಗ್ಬೋದು, ಅಲ್ಲಿ ತನಕ ಪಾಸಿಟಿವ್ ಆಗಿ ಇರಬೇಕು. ಬಟ್ ಇದೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಇಂಡೆಕ್ಸ್ ಮೇಲೆ ನಿಫ್ಟಿ ಟ್ರೇಡ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಬಟ್ ಸದ್ಯಕ್ಕೆ ಬುಲಿಶ್ ಆಗಿರೋದ್ರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಅಲ್ವಾ, ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡ್ಕೊಂಡು ಬಂದ್ಬೋಣ ನಾಳೆ. ಸೊ ನಾಳೆ ನೋಡೋದಾದ್ರೆ ನೋಡಿ, ಇವತ್ತು ಜಸ್ಟ್ ಮಾರ್ಜಿನಲ್ಲಿ ಅದ್ರ ಮೇಲ್ಗಡೆ ಬಂದಿದೆ ಇವಾಗ ಸೆನ್ಸೆಕ್ಸು, ಅಂದರೆ 75,000 ಏನು ಝೋನ್ ಇತ್ತು ಆ 75,000 ಝೋನ್ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಇದು ಕೂಡ ಇಲ್ಲಿ ಸೇಮ್ ನೋಡಿ, ಟ್ರಿಪಲ್ ಟಾಪ್ ಎಲ್ಲ ಇಂಡೆಕ್ಸಲ್ಲೂ ಸೇಮ್, ಇನ್ನೇನು ಅದೇ ಲೆಕ್ಕಾಚಾರ. ಸೊ ಇವಾಗ 75,000ಗಿಂತ ಒಳಗಡೆ ಬಂದು ಕ್ಲೋಸಿಂಗ್ ಆಗಬಾರ್ದು ನಾಳೆ. 75,000ಗಿಂತ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ನೆಕ್ಸ್ಟ್ 76,000 ಕೂಡ ನಾಳೆ ರೀಚ್ ಆಗ್ಬೋದು, ಯಾಕಂದರೆ 500-600 ಪಾಯಿಂಟ್ ಎಲ್ಲ ಏನೇನೋ ಅಲ್ಲ ಸೆನ್ಸೆಕ್ಸಿಗೆ. ಸೊ ಆ ರೀತಿ ಒಂದು ರೀಚ್ ಆಗುತ್ತೆ. ಇವತ್ತು ನೋಡಿ 1,124 ಪಾಯಿಂಟ್ಗಳನ್ನ ಮೂವ್ಮೆಂಟ್ ಮಾಡಿದೆ. ಸೊ ಹಾಗಾಗಿ 76,000 ಎಗೇನ್ ಅನ್ಚಾರ್ಟೆಡ್ ಟೆರಿಟರಿ ಆಗುತ್ತೆ, ಬಟ್ ಇಲ್ಲಿ ಒಳ್ಳೆ ಸಪೋರ್ಟ್ ತೊಗೊಂಡೋಗಿರುವಂಥ ಝೋನು. ಸೊ ಮುಂಬರುವ ದಿನಗಳಲ್ಲಿ 72,000 ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂಥ ಬೇಸ್ ಆಗ್ತಾ ಹೋಗುತ್ತೆ. ಈ ಒಂದು ಏನು ಮೌಂಟೇನ್ ಮಾಡ್ತಾ ಇತ್ತಲ್ಲ ಆ ಮೌಂಟೇನ್ನ ಬೇಸು, ಬಸ್ ಸ್ಟ್ಯಾಂಡ್ ಆಗಿರುವಂಥ ಬೇಸು. ಸೊ 72,000 ಕ್ರಿಟಿಕಲ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಸೆನ್ಸೆಕ್ಸಿಗೆ. ದಯವಿಟ್ಟು ಒನ್ ಸೈಡ್ ವ್ಯೂ ಇಟ್ಕೊಬಿಡಿ. ಎಲೆಕ್ಷನ್ ರಿಸಲ್ಟ್ಸ್ ಹತ್ರ ಬರ್ತಾ ಇದೆ, ಇನ್ನೇನೋ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಬರ್ತಾ ಹೋಗುತ್ತೆ. ಜೂನ್ 2ಕ್ಕೆ ಏನೋ ಒಂದು ಲಾಸ್ಟ್ ಎಲೆಕ್ಷನ್ ಇದೆಯಲ್ಲ, ಲಾಸ್ಟ್ ಫೇಸು ಜೂನ್ 1-2 ಇದೆ. ಅದಾದಮೇಲೆ 3ನೇ ತಾರೀಕು 2ನೇ ತಾರೀಕು ಅವಾಗೆಲ್ಲ ಎಕ್ಸಿಟ್ ಪೋಲ್ಗಳು ಬರೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಮಾರ್ಕೆಟು ವಾಲಟೈಲ್ ಆಗಿ ಮೂವ್ಮೆಂಟ್ ಆಗುವಂಥದ್ದು ಖಂಡಿತ. ಹಾಗಾಗಿ ದಯವಿಟ್ಟು ದೊಡ್ಡ ಪೊಸಿಷನ್ನ ಯಾವುದೋ ಒಂದು ಸೈಡು ತುಂಬ ಮೇಲೆ ಹೋಗುತ್ತೆ ಅಂತ ಅಥವಾ ತುಂಬ ಕೆಳಗಡೆ ಹೋಗುತ್ತೆ ಅಂತ ಯಾವುದೇ ರೀತಿಯನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ. ಅದು ಒಳ್ಳೆಯದು ಅಂತ, ಯಾಕೆ ಅಂದರೆ ಜೂನ್ 4ನೇ ತಾರೀಕಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಮಾತಾಡ್ತಾ ಇರೋಂಥದ್ದು ಕೊಚ್ಚಿನ್ ಶಿಪ್ ಯಾರ್ಡ್. ಇದ್ರ ಬಗ್ಗೆ ಕಮೆಂಟ್ ಮಾಡಿ ಕೂಡ ಕೇಳಿದ್ರು ಸರ್. ಇವತ್ತು 15% ಮೂವ್ಮೆಂಟ್ ಆಗಿದೆ ಕೊಚ್ಚಿನ್ ಶಿಪ್ ಯಾರ್ಡ್. ಬಟ್ ಏನು ಮಾಡೋದು, ಟ್ರೈನ್ ಮುಂದಕ್ಕೆ ಹೋಗಿದೆ. ಈಗ ಖಂಡಿತವಾಗ್ಲೂ ನಾವು ಆ್ಯಡ್ ಮಾಡ್ಕೊಂಡ್ರೆ ಟ್ರ್ಯಾಪ್ ಆಗ್ತೀವಿ. ಸೊ ಒಳ್ಳೆ ಸೆಕ್ಟರ್ 1,200ಕ್ಕೆ ಬಂದಿತ್ತು, 1,200ಕ್ಕೆ ಇತ್ತೀಚೆಗೆ ಮೇನಲ್ಲಿ ಬಂದಿತ್ತು. ಅಲ್ಲಿಂದ ನೋಡಿ ಮತ್ತೆ ಒಂದು 500-600 ಪಾಯಿಂಟ್ಗಳ ಮೂವ್ಮೆಂಟ್ ಬಂದಿದೆ ಕೊಚ್ಚಿನ್ ಶಿಪ್ ಯಾರ್ಡಲ್ಲಿ. ಒಂದು ಹೆಲ್ದಿ ಕರೆಕ್ಷನ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ವಿ. ಅಟ್ಲೀಸ್ಟ್ 1,000 ಲೆವೆಲ್ಗೆ ಬಂದರೆ ಅಕ್ಯುಮುಲೇಟ್ ಮಾಡ್ಕೊಳ್ಳೋಣ ಅಂತ ಕೂಡ ಮಾತಾಡ್ಕೊಂಡಿದ್ವಿ. ಬಟ್ ಮಾರ್ಕೆಟ್ ಆಪರ್ಚುನಿಟಿ ಕೊಟ್ಟಿಲ್ಲ, ನೋಡೋಣ ಯಾವಾಗ ಕೊಡುತ್ತೆ ಅಂತ. ಇವಾಗ ನೆಕ್ಸ್ಟ್ 1,200 ಕೂಡ ಇವಾಗ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವುದು ಸಪೋರ್ಟ್ ಆಗಿರುತ್ತೆ ಅದು ರೆಸಿಸ್ಟೆನ್ಸ್ ಆಗುತ್ತೆ, ಯಾವುದು ರೆಸಿಸ್ಟೆನ್ಸ್ ಆಗಿರುತ್ತೆ ಅದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಖಂಡಿತವಾಗ್ಲೂ ಈಗ ಕಾನ್ಫ್ಲಿಕ್ಟ್ಸ್ಗಳು, ಯುದ್ಧಗಳು ಇದೆಲ್ಲ ನಡೀತಿದ್ದಾಗ ಈ ಶಿಪ್ ಬಿಸ್ನೆಸ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಇರ್ತಾ ಹೋಗುತ್ತೆ, ಯಾಕೆಂದರೆ ಎಲ್ಲರಿಗೂ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಜೊತೆಗೆ ಡಿಫೆನ್ಸ್ ಇಂದು ಅಂತಲೂ ಬಂದಿರೋದ್ರಿಂದ ಇದೆಲ್ಲದಾಗುತ್ತೆ. ಶಿಪ್ ಮೇಕಿಂಗ್ ಕಂಪನಿ ಕೊಚ್ಚಿನ್ ಶಿಪ್ ಯಾರ್ಡು. ಅದೇ ರೀತಿಯಾಗಿ ದೀಪಕ್ ನೆಟ್ರೆಡ್ ನೋಡಿ, ಅದೇ ರೀಸನ್ಗೆ ಇವ್ರದ್ದು ಚೈನಾದವರು ಕಮ್ಮಿನಲ್ಲಿ ಮಾಲ್ನ ಇದು ಮಾಡ್ತಾ ಇದ್ದಾರೆ, ಕೆಮಿಕಲ್ಸ್ ಏನಿರುತ್ತೆ ಇವ್ರು ಪ್ರಿಪೇರ್ ಮಾಡ್ತಾ ಇರಲ್ಲ ಅದನ್ನ. ಅದೇ ರೀತಿಯಾಗಿ ರೆಡ್ ಫ್ಲೀನಲ್ಲಿ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇದೆ. ಈ ರೀತಿಯಾಗಿ ಮತ್ತು ಯುರೋಪಲ್ಲೆಲ್ಲ ಸ್ವಲ್ಪ ರಿಸೆಷನ್ ಅಂತ ಹೇಳ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಡಿಮ್ಯಾಂಡ್ ಕಮ್ಮಿ ಆಗ್ಬೋದು ಅನ್ನೋ ಕಾರಣದಿಂದಾಗಿ ದೀಪಕ್ ನೆಟ್ರೆಡ್ ಇವತ್ತೊಂದು 5% ಕರೆಕ್ಷನ್ ಬಂತು. 2,500-2,600 ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ, ಈ ಒಂದು ಚಾನಲಲ್ಲಿ ಹೋಗ್ತಾ ಇದೆ ಅಂತ ಆ ಟಾರ್ಗೆಟ್ನ ಮಾಡಿಕೊಟ್ಟಿದೆ. ಬಟ್ ಲಾಂಗ್ ಟರ್ಮಲ್ಲಿ ಖಂಡಿತ ಹೋಲ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಬಟ್ 2,000, 2,700, 1,800 ಲೆವೆಲೆಲ್ಲ ಒಳ್ಳೆ ಅಕ್ಯುಮುಲೇಷನ್ ಆಗಿತ್ತು. ಯಾರಾದರೂ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರು ಅಂದರೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಈಗಲೂ ಕೂಡ ಈ ಚಾನಲ್ ಒಳಗಡೆನೇ ಇದೆ. ಸೊ 2,200 ಏನು ಮಾಡುತ್ತೆ ಅಂತ ನೋಡೋಣ. 2,200 ಇಂಪಾರ್ಟೆಂಟ್ ಸಪೋರ್ಟು. ಸೊ 2,200 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಶಾರ್ಟ್ ಟರ್ಮಲ್ಲಿ ಯಾರು ಎಂಟ್ರಿ ಆಗಿದ್ದವರು ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸ್ಟಿಲ್ ಪ್ರಾಫಿಟಲ್ಲೇ ಇರ್ತೀರಾ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರು ಅದೆಲ್ಲ ಮತ್ತೆ ಎಗೇನ್ ಬೈಯಿಂಗ್ ಆಪರ್ಚುನಿಟಿ ಅಂತ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಗೇನ್ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ದೀಪಕ್ ನೆಟ್ರೇಟಲ್ಲಿ ನಾನು ಕೂಡ ಒಬ್ಬ ಹೂಡಿಕೆದಾರನಾಗಿದ್ದೀನಿ. ಆ ಒಂದು ಡಿಸ್ಕ್ಲೇಮರ್ ಜೊತೆ ನಿಮಗೆ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ಟ್ರೆಂಟಲ್ಲೂ ಕೂಡ ಒಂದು ಸ್ಟಾಪ್ ಲಾಸ್ನ ತಗೋಬೇಕಾಯಿತು. ಟ್ರೆಂಟಲ್ಲಿ ನೋಡಿ ಏನಾಗಿತ್ತು ಅಂತಂದರೆ ಒಂದು ಆಲ್ ಟೈಮ್ ಹೈಲಿದೆ ಫಸ್ಟ್ ಆಫ್ ಆಲ್ ಸ್ಟಾಕು. ಲೋಯರ್ ಹೈ ಲೋಯರ್ ಲೋ ಫಾರ್ಮೇಷನ್
ಕನ್ಫರ್ಮೇಷನ್ ಆಗ್ಬೋದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. ಇಲ್ಲಿಂದ ಕೆಳಗಡೆ ಬರ್ತಿದ್ದಾವೆ ಕರೆಕ್ಟ್. ಬಟ್ ಇಲ್ಲೇನು ಮಾಡ್ತು, ಒಂದು ಹ್ಯಾಮರ್ನ ಮಾಡ್ತು. ಹ್ಯಾಮರ್ ಮಾಡಿ ಬಂದರೆ ನಾನು ನಿಮ್ಗೆ ಹೇಳಿದ್ದೆ 4650 ನಮ್ಮ ಸ್ಟಾಪ್ ಲಾಸ್ ಆಗಿರಬೇಕು ಅಂತ. ಅಲ್ಲಿ ಒಂದು ಮಾರಬೂಸು ಕ್ಯಾಂಡಲ್ ಮಾಡಿದೆ, ಇಲ್ಲಿ ಸ್ಟಾಪ್ ಲಾಸ್ನ ತಗೋಬೇಕಾಯ್ತು ನೋಡಿ, ಇಲ್ಲಾಂದರೆ ಮೇಲ್ಗಡೆ ಹೋಗ್ತಾ ಇತ್ತು. ಬಟ್ ಮೇಲ್ಗಡೆ ತೊಗೊಂಡು ಕಾನ್ಫಿಡೆನ್ಸ್ ಇಲ್ಲ, ಯಾಕಂದರೆ ಇದಿನ್ನು ಲೋವರ್ ಹೈ ಲೋವರ್ ಲೋ ಪ್ಯಾಟರ್ನಲ್ಲೇ ಇತ್ತು. ಸೊ ವಾಪಸ್ ಬಂದರೂ ಇಲ್ಲಿ ಈ ಝೋನಲ್ಲಿ ರೆಸಿಸ್ಟೆನ್ಸ್ ತಗೋಬೋದು ಅಂದ್ಕೊಂಡಿದ್ವಿ. ಬಟ್ ಅದಕ್ಕಿಂತ ಮೇಲ್ಗಡೆ ಹೋಗಿ ಮತ್ತೆ ಒಂದು ಮಾರಬೂಸು ಕ್ಯಾಂಡಲ್ ಮಾಡಿ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೊ ಈಗ ಟ್ರೆಂಡಲ್ಲಿ ವಾಪಸ್ ಕರೆಕ್ಷನ್ ಬರಬೇಕಾ ಏನು ಅನ್ನೋದು ನೋಡಿ. ಎಂ ಪ್ಯಾಟರ್ನ್ ಆಗಿದೆಯಾ ಏನು ಕತೆ ಅನ್ನೋದಕ್ಕೆ ನೋಡಿ. ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿಗೆ ಬಿದ್ದಿತ್ತು, ಮತ್ತೆ ಮೇಲ್ಗಡೆ ಹೋಗಿದೆ, ವಾಪಸ್ ಕೆಳಗಡೆ ಬರುತ್ತೆ ಏನೋ ಅನ್ನೋದನ್ನು ನೋಡ್ತಗೊಂಡಿಲ್ಲ ನೋಡಿ. ಮಾರಬೂಸು ಕ್ಯಾಂಡಲ್ ಮಾರಬೂಸು ಕ್ಯಾಂಡಲ್ ಮಾಡಿ ಇಲ್ಲಿ ಹೋಗಿದ್ದು, ಬಟ್ ಇಲ್ಲೊಂದು ಮಾರಬೂಸು ಕ್ಯಾಂಡಲ್ ಇದೆ. ಸೊ ಇದು ಒಂದು ಬೇಸ್ ಆಗಿತ್ತು, ಆ ಬೇಸಿಂದ ಒಂದು ಎಂ ಪ್ಯಾಟರ್ನ್ ಮಾಡ್ತಾ ಇದ್ದಾಗ ಸೊ ನೋಡೋಣ ಎಂ ಪ್ಯಾಟರ್ನ್ ಕನ್ಫರ್ಮೇಷನ್ ಆಯಿತು ಅಂತಂದರೆ ನಾಳೆ 4700 720 ರಿಜೆಕ್ಷನ್ ಬರ್ತಬೇಕು. ಇಲ್ಲ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ಮೇಲ್ಗಡೆ ಹೋಗುತ್ತೆ. ಡಬ್ಲ್ಯೂ ಪ್ಯಾಟರ್ನ್ ಎಂ ಪ್ಯಾಟರ್ನ್ಗಳು ತುಂಬ ಒಳ್ಳೆ ಪ್ರಾಫಿಟ್ನ ಕೊಟ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದರೆ ರಿಸ್ಕ್ ಟು ರಿವಾರ್ಡ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸ್ಟಾಪ್ ಲಾಸ್ಗಳು ಇಲ್ಲೇ ಇರುತ್ತೆ, ಹತ್ತಿರದಲ್ಲಿರುತ್ತೆ ಸ್ಟಾಪ್ ಲಾಸು. ಸೊ ಸ್ಟಾಪ್ ಲಾಸ್ ಹತ್ತಿರದಲ್ಲಿ ಇಟ್ಕೊಂಡು ನೀವು ಟಾರ್ಗೆಟ್ ಮಾಡ್ಕೋಬೋದು. ಅಂದರೆ ಇನ್ನು ಈ ಒಂದು 4720 ಈ ಝೋನ್ನೇ ನಾವು ಇನ್ನೊಂದು ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿ ಒಂದು ಆಪರ್ಚುನಿಟಿಯನ್ನು ತೊಗೊಳಕ್ಕೆ ನೋಡ್ಬೋದು ಎಂ ಪ್ಯಾಟರ್ನ್ ಆಗುತ್ತೆ ಅಂತಂದರೆ. ಯಾಕಂದರೆ ಇಲ್ಲೊಂದು ಟ್ರೆಂಡ್ ಲೈನ್ ಹೋಗ್ತಾ ಇತ್ತು, ಆ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗಿತ್ತು, ಇವತ್ತು ಅದಾಗಿಲ್ಲ. ಸೊ ನಾಳೆ ಎಂ ಪ್ಯಾಟರ್ನ್ ಆಗಿ ಕೆಳಗಡೆ ಬರುತ್ತೆ ಏನೋ ಅನ್ನೋದನ್ನ ನೋಡ್ತಗೋಣ. ಸೊ ಇಂಟ್ರಾಡೇನಲ್ಲಿ ಆಪರ್ಚುನಿಟಿ ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಸ್ಟಾಕ್ಸ್ಗಳು ಮಾತಾಡಬೇಕಾದ್ರೆ ಕೆಲವೊಂದು ಇಂಟ್ರಾಡೇ ಅಥವಾ ಶಾರ್ಟ್ ಟರ್ಮ್ದು ಕೂಡ ಮಾತಾಡಬೇಕಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ ನೋಡಿ ಸ್ಟಾಕಲ್ಲಿ. ಆ ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿಂದ ಮೇಲ್ಗಡೆ ಮೂವ್ಮೆಂಟ್ ಆಗ್ತಾ ಇದೆ. ಬಟ್ ಇವಾಗ ಮೂವ್ಮೆಂಟು ಸಣ್ಣ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಎಂ ಪ್ಯಾಟರ್ನ್ ಆಗಿ ಕೆಳಗಡೆ ಬರುತ್ತಾ ಏನಾಗುತ್ತೆ ಅಂತ ನೋಡ್ತಗೋಣ. ಸೊ ಲಾಂಗ್ ಟರ್ಮಲ್ಲಿ 3600 ಮತ್ತೆ ಬಂದು ಟೆಸ್ಟ್ ಆಗಬೇಕು. ಈ ಸ್ಟಾಕು ತುಂಬ ಓವರ್ ವ್ಯಾಲ್ಯೂಷನ್ ಆಗಿದೆ, ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಲೂಪಿನ್. ಸೊ ಲೂಪಿನ್ ಫಾರ್ಮಾ ಸೆಕ್ಟರಲ್ಲಿರುವಂಥ ಕಂಪನಿ. ಇಲ್ಲಿ ನೀವು ನೋಡೋದಾದರೆ ಒಂದು ಒಳ್ಳೆ ಫಾರ್ಮೇಷನ್ ಆಗಿತ್ತು, 600ರಿಂದ 1600 ಸರಿ ಸುಮಾರು 1000 ಪಾಯಿಂಟ್ಗಳ ಮೂವ್ಮೆಂಟ್ ಆಗಿ ಈಗ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಈ 1700 ಲೆವೆಲ್ ಏನಾದ್ರು ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಒಂದು 2000 ತನಕ 200-300 ಪಾಯಿಂಟ್ಗಳ ಮೂವ್ಮೆಂಟ್ ಬರುತ್ತೆ. ಇನ್ ಕೇಸ್ 1600 ಬ್ರೇಕ್ ಆಗಿ ಕೆಳಗಡೆ ಬಂತು ಅಂತಂದ್ರೂ 1200-1300 ತನಕ ಒಂದು 200-300 ಪಾಯಿಂಟ್ಗಳ ಮೂವ್ಮೆಂಟ್ ಸಿಗ್ತಾ ಹೋಗುತ್ತೆ. ಸೊ ಎರಡು ಸೈಡು ಒಂದು 200-300 ಪಾಯಿಂಟ್ಸ್ ಮೂವ್ಮೆಂಟ್ ಬರೋಕ್ಕೆ ಬಾಕಿ ಇದೆ ಸ್ಟಾಕಲ್ಲಿ. ಸೊ ನೀವು ನೋಡೋದಾದರೆ 1400 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ ಬಸ್ ಸ್ಟ್ಯಾಂಡ್ ಕೂಡ ಇರೋದ್ರಿಂದ. ಸೊ 1600 ಏನಾದ್ರು ಬ್ರೇಕ್ ಆಗಿ ಬಂತು ಅಂದರೆ 1400 ಸಪೋರ್ಟ್ ಆಗ್ಬೋದು. ಅಕಸ್ಮಾತ್ 1700-1725 ಈ ಝೋನ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ 1900-2000 ಆಲ್ ಟೈಮ್ ಹೈಗಳಿಗೆ ಕೂಡ ಹೋಗೋಂಥ ಸಾಧ್ಯತೆ ಇದೆ. ಹಾಗಾಗಿ ಟ್ರ್ಯಾಕ್ ಮಾಡ್ತಾ ಇರಿ. ಲೂಪಿನ್ನು ಸುಮಾರು ತಿಂಗಳುಗಳಿಂದ ಒಂದೇ ಝೋನಲ್ಲಿ ನಿಂತ್ಕೊಂಡಿದೆ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಫೆಬ್ರವರಿಯಿಂದ ಅಲ್ಲೇ ಇದೆ. ಸೊ ಯಾವ ಕಡೆ ಬ್ರೇಕ್ ಆಗುತ್ತೋ ಆ ಕಡೆ ಒಂದು ಪೊಸಿಷನ್ನ ಶಾರ್ಟ್ ಟರ್ಮಲ್ಲಿ ಬಿಲ್ಡ್ ಮಾಡ್ಕೋಬೋದು ಟ್ರೇಡ್ ಮಾಡೋದಾದರೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.